ಸೊ ಗೈಸ್ ನಮಸ್ತೆ, ಹೆಂಗಿದ್ರಿ ಎಲ್ಲರೂ? ನೋಡಿದ್ರಲ್ಲ ನಿನ್ನೆ ನಾ ಕೊಟ್ಟಿದ್ದ ಪ್ರಿಡಿಕ್ಷನ್ಸ್ ಎಲ್ಲ ಕರೆಕ್ಟ್ ಹೋದ್ವು. ಶುಭ್ಮನ್ ಗಿಲ್ ಆಡ್ತಾನಂತಂದೆ, ಶುಭ್ಮನ್ ಗಿಲ್ ಪರ್ಫಾರ್ಮ್ ಮಾಡಿದ. ಜಾಶ್ ಬಟ್ಲರ್ ಆಡ್ತಾನಂತಂದೆ, ಜಾಶ್ ಬಟ್ಲರ್ ಆಡಿದ. ಮ್ಯಾಕ್ಸ್ವೆಲ್ ವಿಕೆಟ್ ತಗೊಂತಾನಂತಂದೆ, ಮ್ಯಾಕ್ಸ್ವೆಲ್ ವಿಕೆಟ್ ತಗೊಂಡ. ಶ್ರೇಯಸ್ ಅಯ್ಯರ್ ಪರ್ಫಾರ್ಮ್ ಮಾಡ್ತಾನಂತಂದೆ, ಶ್ರೇಯಸ್ ಅಯ್ಯರ್ 97 ರನ್ ಹೊಡೆದ. ಮ್ಯಾಕ್ಸ್ವೆಲ್ ವಿಕೆಟ್ ತಗೊಂತಾನಂತೆ, ಮ್ಯಾಕ್ಸ್ವೆಲ್ ವಿಕೆಟ್ ತಗೊಂಡ. ಗೈಸ್ ಸುದರ್ಶನ್ ಪರ್ಫಾರ್ಮ್ ಮಾಡ್ತಾನಂತಂದೆ, ಸುದರ್ಶನ್ ಪರ್ಫಾರ್ಮ್ ಮಾಡಿದ. ಸೊ ನೋಡ್ತಿರ್ಬೋದು, ನಿನ್ನೆ ಒಳ್ಳೆ ಪ್ರೆಡಿಕ್ಷನ್ಸ್ ಮಾಡಿದೆ. ನಿನ್ನೆ ನನ್ನ ಪ್ರಿಡಿಕ್ಷನ್ಸ್ ಪ್ರಕಾರ ಹೋಗುತ್ತೆ. ಸ್ಮಾಲ್ ಲೀಗ್ನವರಂತೂ ದಬ್ಬಾಶೆ ವಿನ್ ಮಾಡ್ಕೊಂಡ್ರೆ ಗೈಸ್. ಒಳ್ಳೆ ಮಾಡ್ಕೊಂಡ್ರೆ, ಒಳ್ಳೆ ಟೀಮ್ ಮಾಡ್ಕೊಂಡು ಒಳ್ಳೆ ವಿನ್ನಿಂಗ್ಸ್ ಮಾಡ್ಕೊಂಡ್ರೆ. ಭಾಳ ಮಂದಿ ಪರ್ಸನಲಿ DM ಮಾಡಿದ್ರು, ಹೇಳಿದ್ರೆ ಅಣ್ಣ ನೀವು ಮಾಡ್ಕೊಟ್ಟಿ ಟೀಮ್, ನೀ ಹೇಳಿ ಟೀಮ್ ಒಳ್ಳೆ ಟೀಮ್ನಿಂದ ರೊಕ್ಕ ಗೆಲ್ಕೊಂಡಿವಣ್ಣ, ರೊಕ್ಕ ಮಾಡ್ಕೊಂಡು ಒಳ್ಳೆ ಅಂತಂದ್ರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಇವತ್ತು ನೋಡೋಣ ನಾವು ನಮ್ದು 6th ಮ್ಯಾಚ್ RR ವರ್ಸಸ್ KKR. ಸೊ ಗೈಸ್ ಎಲ್ಲರದು ಮ್ಯಾಚ್ ಮುಗಿದಾವ, ಎಲ್ಲರದು ಒಂದೊಂದು ಮ್ಯಾಚ್ ಮುಗ್ದೈತಿ. ಸೊ ಇನ್ ಮ್ಯಾಚ್ ಪ್ರೆಡಿಕ್ಷನ್ ಮಾಡಕ್ ಇನ್ನೂ ಸ್ವಲ್ಪ ಭಾಳ ಈಸಿ ಆಗ್ತೈತಿ. ಸೊ ಗೈಸ್ ಇವತ್ತು ನಾವು ಮ್ಯಾಚ್ನಾಗ ಏನು ನೋಡೋಣಪ್ಪ ಅಂತಂದ್ರೆ, ನಮ್ಮ ಪಿಚ್ ರಿಪೋರ್ಟ್ ನೋಡೋಣ, ಕೀ ಮ್ಯಾಚ್ ನೋಡೋಣ, 8-to-8 ನೋಡೋಣ. ನಮ್ಮ ಯಾರು ಯಾವ ಪ್ಲೇಯರ್ ಡಲ್ ಬೀಳ್ತಾರೆ, ಯಾವ ಮ್ಯಾಚ್ ಯಾವ ಗ್ರೌಂಡ್ನಾಗ ನಡೆಯಕತ್ತೈತಿ, ಯಾವ ಮ್ಯಾಚ್ನ ಆ ಗ್ರೌಂಡ್ನಾಗ ಯಾರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, ಯಾರ್ದು ಬಾಲಿಂಗ್ ಚಲೋ ಐತಿ, ಯಾರ್ದು ಬ್ಯಾಟಿಂಗ್ ಚಲೋ ಐತಿ, ಎಲ್ಲಾನು ನೋಡೋಣ ಗೈಸ್. ಲಾಸ್ಟಿಗೆ ನಾನು ಫೈನಲ್ ಪ್ರೆಡಿಕ್ಷನ್ಸ್ ಕೊಡ್ತೀನಿ. ಸೊ ಬಾಯ್ ಫ್ಯಾಂಟಸಿ ಟಿಪ್ಸ್ ಬೇರೆ ಕೊಡ್ತೀನಿ. ಸೊ ಗೈಸ್ ಬರ್ರಿ ನೋಡೋಣ. ಇವಾಗ ಫಸ್ಟ್ ಏನು ನೋಡೋಣಪ್ಪ ಅಂತಂದ್ರೆ, ಸೊ ಗೈಸ್ ಇವಾಗ ಬಂದ್ಬಿಟ್ಟೆ ಟೀಮ್ ನ್ಯೂಸ್ ನೋಡೋಣ. ಸೊ ಟೀಮ್ ನ್ಯೂಸ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಇಬ್ರು ಒಂದೊಂದು ಮ್ಯಾಚ್ ಸೋತಾರ ಗೈಸ್. ಸೊ ಗೈಸ್ ನೋಡ್ಬೇಕ, ಇಬ್ರು ಹುರುಪ್ನಾಗ ಇದಾರೆ, ಗೆಲ್ಲೋ ಹುರುಪ್ನಾಗ. ಸೊ ನೋಡೋಣ ಯಾರು ಏನಾಕೈತೆ ಅಂತಂದ್ರೆ. ಸೊ ನೆಕ್ಸ್ಟ್, ಅಸರಂಗ ಕ್ಯಾನ್ ಕಮ್ ಇನ್ ಫಾರ್ RR ಇನ್ ಪ್ಲೇಸ್ ಆಫ್ ಎನಿ ಓವರ್ಸೀಸ್ ಬೌಲರ್. ಹೊರಗಿನ ಔಟ್ಸೈಡ್ ಪ್ಲೇಯರ್ಸ್ ಫಾರ್ನರ್ಸ್ಗಿಂತ ಯಾರಕ್ಕಿಂತ ಅಸರಂಗ ಒಳಗೆ ಬರ್ಬೋದು ಟೀಮ್ನಾಗ ಆಡಕ್ಕೆ. ಸೊ KKR ಕ್ಯಾನ್ ಆಲ್ಸೋ ಬ್ರಿಂಗ್ ಇನ್ ನಾರ್ತೇಜಾ ಫಾರ್ S ಜಾನ್ಸನ್. ನಾರ್ತೇಜಾ ಕರ್ಕೊಂಡ್ಬರ್ಬೋದು ಒಳಗೆ S ಜಾನ್ಸನ್ಸ್ ಬದಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ಟೀಮ್ ನ್ಯೂಸ್ ಮುಗೀತಾ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಏನು ನೋಡೋಣಪ್ಪ ಅಂತಂದ್ರೆ, ನಾವು ನಮ್ಮ ಪ್ರಾಬಬಲ್ 12 ನೋಡೋಣ ಗೈಸ್, ಯಾರ್ಯಾರು ಅದಾರ ಯಾರ್ಯಾರು ಇಲ್ಲ ಅಂತಂದ. ಸೊ ಫಸ್ಟ್ ಬಂದ್ಬಿಟ್ಟು ನಮ್ಮ ಕಲ್ಕತ್ತಾ ಟೀಮ್ನಾಗ ಸುನಿಲ್ ನಾರಾಯಣ, ಸೆಕೆಂಡ್ ಕ್ವಿಂಟಮ್ ಡಿಕಾಕ್. ಸುನಿಲ್ ನಾರಾಯಣ್ ಮತ್ತು ಕ್ವಿಂಟಮ್ ಡಿಕಾಕ್ ಓಪನಿಂಗ್ ಮಾಡ್ತಾರೆ ಗೈಸ್. ನಮ್ಮ ಕ್ವಿಂಟಮ್ ಡಿಕಾಕ್ ವಿಕೆಟ್ ಕೀಪರ್ ನೋಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್, ರಘುವಂಶಿ, ರಿಂಕು ಸಿಂಗ್, ಆಂಡ್ರೂ ರಸಲ್, R ಸಿಂಗ್, S ಜಾನ್ಸನ್, H ರಾಣಾ, ವರುಣ್ ಚಕ್ರವರ್ತಿ, A ಅರೋರಾ ಗೈಸ್. ಇದು ಬಂದ್ಬಿಟ್ಟು ನಮ್ಮ ಕೋಲ್ಕತ್ತಾದ ಪ್ಲೇಯಿಂಗ್ 12 ಪ್ರಾಬಬಲ್ 12. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಾಜಸ್ಥಾನ್ ನೋಡೋಣ. ಸೊ ರಾಜಸ್ಥಾನ್ನಾಗ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್ ಗೈಸ್ ಇಬ್ರು ಓಪನಿಂಗ್ ಮಾಡ್ತಾರೆ. ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಮಾಡಂಗಿಲ್ಲ, ಜಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಮುಗಿಸ್ತಾರೆ, ಯಾಕಂದ್ರೆ ಫಿಂಗರ್ ಇಂಜುರಿ ಐತೆ ಗೈಸ್ ಹೌದು. ಸೊ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್. ಅದಾಗಿದ ತಕ್ಷಣ ನಿತೀಶ್ ರಾಣಾ, ಧ್ರುವ್ ಸುರ್ಜೇಲ್ ಅವ್ರ ವಿಕೆಟ್ ಕೀಪರ್ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಎಟ್ಮಾಯರ್, ಧುಬೆ, ಆರ್ಚರ್, ತೀಕ್ಷಾಣ, S ಶರ್ಮಾ, T ದೇಶಪಾಂಡೆ, ಫಹಕ್ ಇವ್ರ ಪ್ರಾಬಬಲ್ 12 ಆಫ್ ರಾಜಸ್ಥಾನ್ ಗೈಸ್. ಸೊ ಈಗ ಬಂದ್ಬಿಟ್ಟು ನೆಕ್ಸ್ಟ್ ನಾವು ನೋಡೋಣ, ಪ್ರಾಬಬಲ್ 12 ನೋಡಿದ್ವಿ. ಈಗ ಬಂದ್ಬಿಟ್ಟು ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಈ ಪಿಚ್ ಬಂದ್ಬಿಟ್ಟು ಬಾಸರಪ್ಪ ಕ್ರಿಕೆಟ್ ಸ್ಟೇಡಿಯಂ ಗುವಾಹಟಿನಾಗ ನಡೆಯತೈತಿ, ಅಸ್ಸಾಂನಾಗ ಮ್ಯಾಚ್. ಇಲ್ಲಿದ್ದು ಬಂದ್ಬಿಟ್ಟು ಆವ್ರೇಜ್ ಸ್ಕೋರ್ 185 ನಾಗ ಆವ್ರೇಜ್ ಸ್ಕೋರ್ ಐತಿ ಗೈಸ್ ಇಲ್ಲಿದೆ. ಈ ಗ್ರೌಂಡ್ ಬ್ಯಾಟಿಂಗ್ ಟೈಪ್ ಐತಿ ಗೈಸ್, ಬ್ಯಾಟಿಂಗ್ ಫ್ರೆಂಡ್ಲಿ ಐತಿ. ಬಾಲಿಂಗ್ ಟೈಪ್ ನ್ಯೂಟ್ರಲ್ ಐತಿ. ಬೌಲರ್ಸ್ ಅಂತ ಪಿಚ್ ಅಲ್ಲ ಇದು, ಬರೀ ಬೌಲರ್ಸ್ ಸಿಗ್ತಾವ ವಿಕೆಟ್ ಹಂಗೈತಲ್ಲ, ಅದ್ರ ಗುಡ್ ಫಾರ್ ಬ್ಯಾಟಿಂಗ್. ಸೊ ಲಾಸ್ಟ್ 5 T20 ಮ್ಯಾಚಸ್ನಾಗ ಪೇಸರ್ಸ್ 29 ವಿಕೆಟ್ ತೊಗೊಂಡಾರ, ಸ್ಪಿನ್ನರ್ಸ್ 23 ವಿಕೆಟ್ಸ್ ತೊಗೊಂಡ್ರ ಗೈಸ್. ನೋಡ್ಬೋದು ಇಬ್ರಿಗೂ ಫ್ರೆಂಡ್ಲಿ ಐತಿ. ಸ್ಪಿನ್ನರ್ಸು ವಿಕೆಟ್ ತೊಗೊಂತಾರೆ, ಪೇಸರ್ಸು ವಿಕೆಟ್ ತೊಗೊಂತಾರೆ, ಹಂಗೇನಿಲ್ಲ. ನೋ ಅಡ್ವಾಂಟೇಜ್ ಆಫ್ ಬ್ಯಾಟಿಂಗ್. ಫಸ್ಟ್ ಬ್ಯಾಟಿಂಗ್ ಮಾಡಿದವರು 3 ಸಲ ಗೆದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು 3 ಸಲ ಗೆದ್ದಾರೆ. ಸೊ ಏನಷ್ಟಿದಿಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಗೈಸ್, ವೆನ್ಯೂದಾಗ ಎಕ್ಸ್ಪೆಕ್ಟೆಡ್ ಸ್ಕೋರ್ 198 ಗೈಸ್. ಇಲ್ಲಿ ಬರೀ 3 IPL ಮ್ಯಾಚಸ್ ನಡೆದವ ಇಲ್ಲಿ ಮಠ. ಸೊ ನೆಕ್ಸ್ಟ್ ಓವರ್ ಆಲ್ ಇಟ್ಸ್ ಅ ಗುಡ್ ಸರ್ಫೇಸ್ ಫಾರ್ ಬ್ಯಾಟರ್ಸ್ ಆ್ಯಂಡ್ ನ್ಯೂಟ್ರಲ್ ಫಾರ್ ಬೌಲರ್ಸ್. ಗುಡ್ ಸರ್ಫೇಸ್ ಫಾರ್ ಬ್ಯಾಟರ್ಸ್, ಬೌಲರ್ಸ್ಗೂ ನ್ಯೂಟ್ರಲ್ ಐತೆ ಗೈಸ್, ಹಂಗೇನಿಲ್ಲ. ಓಕೆ. ಸೊ ಇವಾಗ ಬಂದ್ಬಿಟ್ಟು ನಾವು ನೋಡೋಣ 8-to-8 ಮ್ಯಾಚ್ ಪ್ಲೇಡ್. ನಮ್ಮ RR ವರ್ಸಸ್ KKR ಬಿದ್ದಾಗ ಯಾರ್ಯಾರು ಮ್ಯಾಚ್ ಗೆದ್ದಾರಂತ. ಸೊ ಇಲ್ಲಿ ಬಂದು ನೋಡೋಣ, 30 ಮ್ಯಾಚ್ ಆಡ್ಯಾರ ಗೈಸ್. 30 ಮ್ಯಾಚ್ನಾಗ RR 14 ಮ್ಯಾಚ್ ಗೆದ್ದೈತಿ, KKR 14 ಮ್ಯಾಚ್ ಗೆದ್ದೈತಿ. ನೋಡ್ಬೋದು ಈಕ್ವಲ್ ಗೆದ್ದಾರೆ. ಸೊ ರಿಸಲ್ಟ್ ಇನ್ನೂ ಎರಡು ಮ್ಯಾಚ್ದಾಗ ರಿಸಲ್ಟ್ ಬಂದಿಲ್ಲ, ಮಳೆಗೋಸ್ಕರ ಮಳೆ ಬಂದಿರ್ಬೋದು. ಸೊ ಗೈಸ್ ನನಗೆ ಅನ್ಸೋ ಮಟ್ಟಿಗೆ ಇಬ್ರದ್ದು ಈಕ್ವಲ್ ಐತಿ, ಮ್ಯಾಚ್ ಟಫ್ ಹೋಗ್ತೈತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನೋಡೋಣ ನಾವು ನಮ್ಮ ಕೀ ಸ್ಟ್ಯಾಟ್ಸ್ ಒಳಗೆ ಫಸ್ಟ್ ನಾವು ನೋಡೋಣ ಕಲ್ಕತ್ತಾದ ಸುನಿಲ್ ನಾರಾಯಣ್ ಹ್ಯಾಸ್ 14 ವಿಕೆಟ್ಸ್ ಪ್ಲಸ್ 257 runs in 20 matches against RR. ಓಕೆ ಗೈಸ್, ಹಂಗೇನಿಲ್ಲ. ಈ ಸ್ಕೋರ್ಡ್ ಅ ಸೆಂಚುರಿ ಆ್ಯಂಡ್ ಪಿಕ್ಡ್ 2 wickets in last 8-to-8 ಮ್ಯಾಚ್. ಇವ್ರ ಆಪೋಸಿಟ್
ಸೆಂಚುರಿ ಹೊಡೆದಾರ, 2 ವಿಕೆಟ್ಸ್ ತಗೊಂಡ್ರ ಆ ಮ್ಯಾಚ್ನಾಗ. ಸೊ ನೋಡ್ಬೋದು ಇವ್ರು ಆರ್ ಅಪೋಸಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸುನಿಲ್ ನಾರಾಯಣ್. ಸೊ ಕ್ವಿಂಟಮ್ ಡಿಕಾಕ್ ಹ್ಯಾಸ್ 389 runs in 12 matches against RR, averaging 35. ಸೊ ಕ್ವಿಂಟಮ್ ಡಿಕಾಕ್ದು ಒಳ್ಳೆ ಇದೆ ಗೈಸ್, ಒಳ್ಳೆ ಸ್ಟಾಟ್ಸ್ ಅದಾವ. ಸೊ ಅವ್ರನ್ನ ಪಿಕ್ ಮಾಡ್ಕೋಬಹುದು ಸ್ಮಾಲ್ ಲೀಗ್ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ಸ್ಟ್ RR ವೆಂಕಟೇಶ್ ಅಯ್ಯರ್ averages 27 and ರಹಾನೆ averages just 11. ಸೊ ಗೈಸ್ ಇವ್ರದ್ದು ನೋಡ್ಬೋದು, ಇವ್ರದ್ದು ಸ್ಟಾಟ್ಸ್ ಓಕೆ ಇದೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಅಗೇನ್ಸ್ಟ್ RR ರಘುವಂಶಿ ಹ್ಯಾಸ್ 30 runs in 1 match and ರಿಂಕು ಸಿಂಗ್ ಹ್ಯಾಸ್ 81 runs in 5 matches. ನೋಡ್ಬೋದು ಇವ್ರದ್ದು ಸ್ಟಾಟ್ಸ್ ಚೆನ್ನಾಗದಾವ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಅಗೇನ್ಸ್ಟ್ RR ಆಂಡ್ರೆ ರಸಲ್ ಹ್ಯಾಸ್ 200 runs plus 7 wickets in 16 matches. ಗೈಸ್ ಚಲೋ ಐತಿ ಆಂಡ್ರೆ ರಸಲ್ದು, ಒಳ್ಳೆ ಸ್ಟಾಟ್ಸ್ ಇದಾವೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ಸ್ಟ್ RR ಎಸ್ ಜಾನ್ಸನ್ has 0 wickets in 1 matches. Arshit Rana has 2 wickets in 3 matches and Varun Chakravarti has 9 wickets in 8 matches. ನೋಡ್ಬೋದು ಗೈಸ್ ಇವ್ರದ್ದು ಚಲೋ ಅದಾವ, ಒಂದೊಂದು ವಿಕೆಟ್ ತೊಗೊಂಡ್ರೆ ಒಂದೊಂದು ಮ್ಯಾಚ್ ಲೆಕ್ಕದಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇವಾಗ ನೋಡೋಣ ನಮ್ಮ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಕೀ ಸ್ಟಾಟ್ಸ್ ನಮ್ಮ ಇವ್ರ ಬಗ್ಗೆ, ಯಾರದ RR ಬಗ್ಗೆ. ಸೊ ಯಶಸ್ವಿ ಜೈಸ್ವಾಲ್ has 139 runs in 5 matches against KKR and 113 runs in 8 matches at the venue. ನೋಡ್ಬೋದು ಗೈಸ್ ಓಕೆ ಐತಿ ಸ್ಟಾಟ್ಸ್, ಗುಡ್ ಐತಿ, ಓಕೆ ಎಲ್ಲ ಗುಡ್ ಐತಿ. ಸೊ ಗೈಸ್ ನನ್ಗೆ ಅನ್ಸೋ ಮಟ್ಟಿಗೆ ಇವತ್ತು ಯಶಸ್ವಿ ಜೈಸ್ವಾಲ್ ಪರ್ಫಾರ್ಮ್ ಮಾಡ್ತಾನೆ, ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ನನಗೆ ಅನಿಸ್ತೈತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ average 30 against KKR and has scored 60 runs in 4 matches at the venue. ಸೊ ಗೈಸ್ ಓಕೆ ಐತಿ ಸಂಜು ಸ್ಯಾಮ್ಸನ್ದು. ಸೊ ಸಂಜು ಸ್ಯಾಮ್ಸನ್ ಒನ್ ಮೋರ್ ಪಾಯಿಂಟ್ ಗೈಸ್, ಸಂಜು ಸ್ಯಾಮ್ಸನ್ ಸ್ಟ್ರಗಲ್ಸ್ ಅಗೇನ್ಸ್ಟ್ ಸುನಿಲ್ ನಾರಾಯಣ್ ಮುಂದೆ ಸ್ವಲ್ಪ ಕಷ್ಟ ಆಕೈತೆ ಅವರಿಗೆ ಬ್ಯಾಟಿಂಗ್ ಮಾಡಕ್ಕೆ. ಬಟ್ ಆ ಸ್ಮ್ಯಾಶ್ ವರುಣ್ ಫಾರ್ 39 runs in 23 balls, ನೋ ಡಿಸ್ಮಿಸಲ್ಸ್. ಸೊ ನೋಡ್ಬೋದು ಗೈಸ್ ಸಂಜು ಸ್ಯಾಮ್ಸನ್ ಸುನಿಲ್ ನಾರಾಯಣ್ ಸ್ವಲ್ಪ ತಿನ್ಕಾಡ್ತಾರ ಹೊಡ್ಯಾಕ. ಸೊ ಇದಾಗಿದ್ಮೇಲೆ ರಿಯಾನ್ ಪರಾಗ್ averages 18 against KKR and has scored 75 runs in 4 matches at the venue. ಸೊ ನೋಡ್ಬೋದು ರಿಯಾನ್ ಪರಾಗು ಒಳ್ಳೆ ಸ್ಕೋರ್ ಮಾಡ್ಯಾರ ಗೈಸ್, ಒಳ್ಳೆ ಸ್ಟಾಟ್ಸ್ ಅದಾವ ಇವ್ರದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿತೀಶ್ ರಾಣಾ is ex player as 50 runs in 1 match against KKR. ಸೊ ಗೈಸ್ ನೋಡ್ಬೋದು ಒನ್ ಮ್ಯಾಚ್ 50 runs ಹೊಡೆದಾರ KKR ಅಪೋಸಿಟ್. ಸೊ ನನಗೆ ಅನ್ಸೋ ಮಟ್ಟಿಗೆ ಇವತ್ತು ಹೊಡಿಬೋದು. ಸೊ ಅದಾಗಿದ್ಮೇಲೆ ಧ್ರುವ್ ಜುರಿಯಲ್ has 2 runs in 3 matches against KKR and 40 runs in 4 matches at the venue. ಓಕೆ ಗೈಸ್ ಧ್ರುವ್ ಜುರಿಯಲ್ ಹಂಗೇನು ಅಷ್ಟು ಕಾಸೇನಿಲ್ಲ ಇವ್ರದ್ದು ಸ್ಟಾಟ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ನಮ್ಮ ಕೀ ಸ್ಟಾರ್ ಅಗೇನ್ಸ್ಟ್ KKR Joe Archer has 5 wickets in 6 matches and M. Tikshara has 3 wickets in 3 matches and T. Deshpande has 5 wickets in 5 matches. So guys ಇವ್ರದೆಲ್ಲ ನೋಡ್ಬೋದು ಓಕೆ ಐತಿ ಇವ್ರದ್ದು ಸ್ಟಾಟ್ಸ್. Joe Archer 5 wickets in 6 matches, M. Tikshara 3 wickets in 3 matches and T. Deshpande has 5 wickets in 5 matches. ಎಲ್ಲರೂ ಒಂದೊಂದು ಮ್ಯಾಚಿಗೆ ಒಂದೊಂದು ಲೆಕ್ಕದಾಗ ತೊಗೊಂಡ್ರೆ ಗೈಸ್, ಒಂದೊಂದು ವಿಕೆಟ್ ತೊಗೊಂಡ್ರೆ. ಸೊ ಯಶ್ ಶರ್ಮಾ has 10 wickets in 15 matches and KKR and 1 wicket in 2 matches at the venue. ಗೈಸ್ ನೋಡ್ಬೋದು ಯಶ್ ಶರ್ಮಾ KKR ಅಪೋಸಿಟ್ 15 ಮ್ಯಾಚ್ನಾಗ 10 ವಿಕೆಟ್ ತೊಗೊಂಡಾರ, 1 wicket in 2 matches at the venue. ಓಕೆ ಗೈಸ್ ಯಶ್ ಶರ್ಮಾನ ಬೌಲರ್ ಸೆಕ್ಷನ್ ಇಟ್ಕೋಬೋದು ನೀವು. ಫಸ್ಟ್ ಇನ್ನಿಂಗ್ಸ್ನಾಗ, ಸೆಕೆಂಡ್ ಇನ್ನಿಂಗ್ಸ್ನಾಗ ಆಗೋದಿಲ್ಲ ಅಷ್ಟೇ, ಪ್ರೆಷರ್ನಾಗ ಇಟ್ಟು ರನ್ಸ್ ಕೊಟ್ಬಿಡ್ತಾರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಕೀ ಮ್ಯಾಚಪ್ಸ್ ಇನ್ ದ ಸೆನ್ಸ್ ಈ ಪ್ಲೇಯರ್ ಅಪೋಸಿಟ್ ಬಿದ್ದಾಗ ಯಾರನ್ನ ಡಾಮಿನೇಟ್ ಮಾಡ್ಬಿಡ್ತಾರಂತ. ಸೊ ಫಸ್ಟ್ ನೋಡೋಣ ನಮ್ಮ ಸುನಿಲ್ ನಾರಾಯಣ್ ವರ್ಸಸ್ ಅಕ್ ಜೊತೆ ಬಿದ್ದಾಗ ಸುನಿಲ್ ನಾರಾಯಣ್ ಬಂದ್ಬಿಟ್ಟು 3 ರನ್ ನೋಡಿದಾರ, 11 ಬಾಲ್ ಯೂಸ್ ಮಾಡ್ಯಾರ, 2 ಸಲ ವಿಕೆಟ್ ಹೋಗ್ಯಾರ. ನೋಡ್ಬೋದು ಫಾಕ್ ಮುಂದೆ ಸುನಿಲ್ ನಾರಾಯಣ್ ಟಕಾಡಿಲ್ ಆಗ್ತೈತಿ. ಸೊ ನಾರಾಯಣ್ ವರ್ಸಸ್ ತೀಕ್ಷಣ ಬಿದ್ದಾಗ 8 ರನ್ ನೋಡಿದಾರ, 7 ಬಾಲ್ ಯೂಸ್ ಮಾಡ್ಯಾರ, 2 ವಿಕೆಟ್ ಹೋಗ್ಯಾರ, 2 ಸಲ ವಿಕೆಟ್ ಹೋಗ್ಯಾರ. ಸೊ ಗೈಸ್ ನೋಡ್ಬೋದು ತೀಕ್ಷಣನು ಡಾಮಿನೇಟ್ ಮಾಡ್ತಾರೆ ಸುನಿಲ್ ನಾರಾಯಣ್. ಸೊ ಸುನಿಲ್ ನಾರಾಯಣ್ ವರ್ಸಸ್ ಅಸರಂಗ ಬಿದ್ದಾಗ ಅಸರಂಗ ಮುಂದೆ 12 ರನ್ ನೋಡಿದಾರ, 14 ಬಾಲ್ ಯೂಸ್ ಮಾಡ್ಯಾರ, 4 ಸಲ ವಿಕೆಟ್ ಹೋಗ್ಯಾರ. ಸೊ ನೋಡ್ಬೋದು ಗೈಸ್ ಅಸರಂಗನು ಡಾಮಿನೇಟ್ ಮಾಡತ್ತಾರ ಸುನಿಲ್ ನಾರಾಯಣ್. ಸೊ ಗೈಸ್ ಸಂಜು ಸ್ಯಾಮ್ಸನ್ ಮತ್ತು ಸುನಿಲ್ ನಾರಾಯಣ್ ಬಿದ್ದಾಗ ಸಂಜು ಸ್ಯಾಮ್ಸನ್ 66 ರನ್ ನೋಡಿದ, 82 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ. ನೋಡ್ಬೋದು ಗೈಸ್ ಸುನಿಲ್ ನಾರಾಯಣ್ ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ, ಹಂಗೇನಿಲ್ಲ. ಸಂಜು ಸ್ಯಾಮ್ಸನ್ ವರ್ಸಸ್ ರಸಲ್ ಬಿದ್ದಾಗ 32 ರನ್ಸ್ ಹೊಡೆದಾರ, 19 ಬಾಲ್ಸ್ ಯೂಸ್ ಮಾಡ್ಯಾರ, 2 ಸಲ ವಿಕೆಟ್ ಹೋಗ್ಯಾರ. ನೋಡ್ಬೋದು ಗೈಸ್ ಇದಾಗಿದ್ಮೇಲೆ ಎಟ್ಮೈರ್ ವರ್ಸಸ್ ವರುಣ್ ಚಕ್ರವರ್ತಿ ಬಿದ್ದಾಗ ಎಟ್ಮೈರ್ 6 ರನ್ ಹೊಡೆದು 7 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್, ನೋಡ್ಬೋದು. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು
ನಮ್ದು ಏನ್ ನೋಡೋಣಪ್ಪ ಅಂತಂದ್ರೆ ನಮ್ದು ಫ್ಯಾಂಟಸಿ ಟಿಪ್ಸ್ ನೋಡೋಣ. ಫ್ಯಾಂಟಸಿ ಟಿಪ್ಸ್ನಾಗ ನೋಡ್ಕೊಂತೀವಿ ಸ್ಮಾಲ್ ಲೀಗ್ ಅವ್ರಿಗೆ ನಿನ್ನೇನು ಫ್ಯಾಂಟಸಿ ಟಿಪ್ಸ್ ಯೂಸ್ ಮಾಡ್ಕೊಂಡು ಮಸ್ತ್ ವಿನ್ ಮಾಡ್ಕೊಂಡಾರ. ಸೊ ಗೈಸ್ ನೋಡ್ರಿ, ಇವಾಗ ಫ್ಯಾಂಟಸಿ ಟಿಪ್ಸ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ಮಾತಾಡೋಣ. ಕ್ವಿಂಟಮ್ ಡಿಕಾಕ್ ಇಸ್ ದ ಬೆಸ್ಟ್ ಆಪ್ಷನ್ ಆಸ್ ಈ ವಿಲ್ ಓಪನ್ ಆಸ್ ವೆಲ್ ಆಸ್ ಕೀಪ್. ನೋಡ್ಬೋದು ಗೈಸ್, ನಾನು ಮೊದಲೇ ಹೇಳ್ತೀನಿ, ಪ್ರತಿ ಸಲ ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಡಬಲ್ ಪಾಯಿಂಟ್ಸ್ ಕೊಡೋರ್ನ ಟೀಮ್ನಾಗ ಸ್ಮಾಲ್ ಲೀಗ್ನಾಗ ಯಾವಾಗೂ ಇಟ್ಕೊಳ್ಬೇಕು. ಗ್ರ್ಯಾಂಡ್ ಲೀಗ್ನಾಗೂ ಟ್ರೈ ಮಾಡ್ಬೇಕು, ಹಂಗೇನಿಲ್ಲ. ಸ್ಮಾಲ್ ಲೀಗ್ನಾಗ ಮಸ್ಟ್ ಅಂಡ್ ಇಂಪಾರ್ಟೆಂಟ್. ಕ್ವಿಂಟಮ್ ಡಿಕಾಕ್ ಇಸ್ ಅ ಬ್ಯಾಟ್ಸ್ಮನ್ ಗೈಸ್, ಬ್ಯಾಟ್ಸ್ಮನ್ ಪ್ಲಸ್ ವಿಕೆಟ್ ಕೀಪರ್ ಎರಡು ಕಡೆ ಪಾಯಿಂಟ್ಸ್ ಕೊಡ್ತಾರೆ. ವಿಕೆಟ್ ಕೀಪಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ, ಬ್ಯಾಟಿಂಗ್ನಾಗೂ ಪಾಯಿಂಟ್ಸ್ ಕೊಡ್ತಾರೆ. ಅದಾಗಿದ್ಮೇಲೆ ನಮ್ಮ ಸಂಜು ಸ್ಯಾಮ್ಸನ್ ಇಸ್ ಪ್ಲೇಯಿಂಗ್ ಆಸ್ ಅ ಬ್ಯಾಟರ್ ಬಟ್ ಸ್ಟಿಲ್ ಇಸ್ ಸೇಫ್ ಆಸ್ ಈ ಕ್ಯಾನ್ ಯುಟಿಲೈಸ್ ದ ಪವರ್ ಪ್ಲೇನಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಐತಿ ಸಂಜು ಸ್ಯಾಮ್ಸನ್. ನನಗೆ ಅನ್ಸೋ ಮಟ್ಟಿಗೆ ಅವ್ರು ವಿಕೆಟ್ ಕೀಪಿಂಗು ಮಾಡಂಗಿಲ್ಲ, ಫೀಲ್ಡಿಂಗು ಮಾಡಂಗಿಲ್ಲ, ಜಸ್ಟ್ ಬ್ಯಾಟಿಂಗ್ ಮಾಡ್ತಾರೆ, ಯೂಸ್ ಮಾಡ್ಕೋಬಹುದು, ಒಳ್ಳೆ ಪಾಯಿಂಟ್ಸ್ ಕೊಡ್ತಾರೆ. ಡಿ ಜೂರಿಯಲ್ ಡಿಡ್ ವೆಲ್ ಇನ್ ಲಾಸ್ಟ್ ಗೇಮ್ ಬಟ್ ಈ ಬ್ಯಾಟ್ ಸ್ಲೋ ಕ್ಯಾನ್ ಬಿ ಡ್ರಾಪ್ ಇನ್ ಸ್ಮಾಲ್ ಲೀಗ್ನಾಗ ಡ್ರಾಪ್ ಮಾಡ್ಕೋಬಹುದು ಗೈಸ್ ಧ್ರುವ್ ಜೂರಿಯಲ್ನ. ಯಾಕಂದ್ರೆ ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಬಂದಿಲ್ಲ ಅಂತಂದ್ರೆ ಮತ್ತೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಇಲ್ಲ. ಸೊ ಸ್ಮಾಲ್ ಲೀಗ್ನಾಗ ರಿಸ್ಕ್ ತಗೋಬೇಡ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಯಶಸ್ವಿ ಜೈಸ್ವಾಲ್ ಕ್ಯಾನ್ ಸ್ಕೋರ್ ಬಿಗ್ ಆನ್ ದಿಸ್ ಡೇ. ಯಾಕಂತಂದ್ರೆ ಸೊ ಈ ವಿಲ್ ಬಿ ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್ನಾಗ ನನ್ಗೆ ಅನ್ಸೋ ಮಟ್ಟಿಗೆ ಯಶಸ್ವಿ ಜೈಸ್ವಾಲ್ ಇವತ್ತು ಪರ್ಫಾರ್ಮ್ ಮಾಡ್ತಾರೆ ಗೈಸ್. ಯಾಕಂದ್ರೆ ಲಾಸ್ಟ್ ಮ್ಯಾಚ್ನಾಗೂ ಔಟ್ ಆಗ್ಯಾರ, ಅವ್ರ ಭಾಳ ಕಮ್ಮಿ ಸ್ಕೋರ್ 0-2-3 ರನ್ಸ್ ಒಳಗೆ ಔಟ್ ಆಗ್ಯಾರ. ಸೊ ಈ ಮ್ಯಾಚ್ನಾಗ ಅವ್ರು ಪರ್ಫಾರ್ಮ್ ಮಾಡೋ ಚಾನ್ಸಸ್ ಭಾಳ ಐತಿ. ಸ್ಮಾಲ್ ಲೀಗ್ನಾಗಂತೂ ಬಿಡಕ್ ಹೋಗ್ಬಾರ್ರಿ, ಇಟ್ಕೋರಿ ಯಶಸ್ವಿ ಜೈಸ್ವಾಲ್ಗೆ ಒಳ್ಳೆ ಪಾಯಿಂಟ್ಸ್ ಕೊಡ್ತಾರೆ. ಅಜಿಂಕ್ಯ ರಹಾನೆ ಅಂಡ್ ವಿ ಅಯ್ಯರ್ ಬೋತ್ ಆರ್ ಗುಡ್ ಫಾರ್ ಸ್ಮಾಲ್ ಲೀಗ್ ಗೈಸ್. ಯಾಕಂದ್ರೆ ಅವ್ರು ವಿ ಅಯ್ಯರ್ ನೋಡಿರ್ಬೋದು ಲಾಸ್ಟ್ ಮ್ಯಾಚ್ನಾಗೂ ಅಜಿಂಕ್ಯ ರಹಾನೆ ಹೆಂಗ್ ಪರ್ಫಾರ್ಮ್ ಮಾಡಿದ್ರೆ. ಸ್ಮಾಲ್ ಲೀಗ್ನಾಗ ಬಿಡಕ್ ಹೋಗ್ಬಿಡ್ರಿ, ಇಟ್ಕೋರಿ ಅಜಿಂಕ್ಯ ರಹಾನೆ ಮತ್ತು ವಿ ಅಯ್ಯರ್ನ. ರಘುವಂಶಿ ಕ್ಯಾನ್ ಗೆಟ್ ಡಿಮೋಟೆಡ್ ಅವಾಯ್ಡ್ ಇನ್ ಸ್ಮಾಲ್ ಲೀಗ್. ಕೆಳಗೆ ಬರ್ಬೋದು ಚಾನ್ಸಸ್ ಐತೆ ಗೈಸ್, ಯಾರು ಮೇಲ್ ಬಂದ್ಬಿಡ್ತಾರೆ. ಸೊ ರಘುವಂಶಿನ ಕೆಳಗೆ ಹಾಕಿ ಭಾಳ ಮಂದಿ ಮೇಲ್ ಬಂದು ಬ್ಯಾಟಿಂಗ್ ಮಾಡೋ ಚಾನ್ಸಸ್ ಐತಿ. ಸೊ ಅದ್ರ ಮಟ್ಟಿಗೆ ಸ್ಮಾಲ್ ಲೀಗ್ನಾಗ ಇಟ್ಕೊಳಕ್ ಹೋಗ್ಬಿಡ್ರಿ, ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ, ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಂಕು ಸಿಂಗ್ ಅಂಡ್ ಎಸ್ ಎಟ್ಮೈರ್ ವಿಲ್ ಬಿ ದ್ಯಾಟ್ ಲೋ ಟ್ರೈ ಇನ್ ಗ್ರ್ಯಾಂಡ್ ಲೀಗ್. ಐಡಿನಾಗ ಎಟ್ಮೈರ್ ಮತ್ತೆ ರಿಂಕು ಸಿಂಗ್ ಲೋ ಆರ್ಡರ್ ಬ್ಯಾಟಿಂಗ್ ಮಾಡ್ತಾರೆ ಯಾವಾಗೂ. ಸೊ ಅವ್ರನ್ನ ಸ್ಮಾಲ್ ಲೀಗ್ನಾಗ ಅಂತೂ ಟ್ರೈ ಮಾಡಕ್ ಹೋಗ್ಬೇಡ್ರಿ, ರಿಸ್ಕ್ ತೊಗೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಹೇಳಿನ ಎಷ್ಟೋ ಸಲ. ಸೊ ಅವ್ರನ್ನ ಗ್ರ್ಯಾಂಡ್ ಲೀಗ್ನಾಗ ಒಂದು 15-20 ಟೀಮ್ ಮಾಡಿರ್ತೀರಿ, ಅದನ್ನ ಕಾಂಬಿನೇಷನ್ಸ್ ಮಾಡ್ಕೊಂಡು ರಿಂಕು ಸಿಂಗ್ ಮತ್ತೆ ಎಟ್ಮೈರ್ನ ಯೂಸ್ ಮಾಡ್ಕೋರಿ ಗೈಸ್. ಸೊ ಅದಾಗಿದ್ಮೇಲೆ ನೆಕ್ಸ್ಟ್ ನಾವು ನೋಡೋಣ ಏನಪ್ಪಾ ಅಂತಂದ್ರೆ ನಮ್ಮ ಆಲ್ರೌಂಡರ್ ಸೆಕ್ಷನ್ನಾಗ ಆಂಡ್ರೆ ರಸಲ್ ಅಂಡ್ ಸೂರ್ಯ ಪಕ್ಕಾ ರನ್ಸ್ ಮಾಡ್ತಾರ, ಪಕ್ಕಾ ವಿಕೆಟ್ಸ್ ತಗೊಂತಾರ. ನನ್ಗನ್ಸೋ ಮಟ್ಟಿಗೆ ಅವ್ರನ್ನ ಸ್ಮಾಲ್ ಲೀಗ್ನಾಗ ಇಟ್ಕೊಳ್ಬೇಕು ನೀವು. ಯಾಕಂದ್ರೆ ಡಬಲ್ ಪಾಯಿಂಟ್ಸ್ ಗೈಸ್, ಬಾಲಿಂಗ್ ಪ್ಲಸ್ ಬ್ಯಾಟಿಂಗ್. ಸೊ ನೋಡ್ಬೋದು ಸ್ಮಾಲ್ ಲೀಗ್ನಾಗ ಇಟ್ಕೋರಿ, ಅವರಿಗೆ ಒಳ್ಳೆ ಪಾಯಿಂಟ್ಸ್ ಕೊಡ್ತಾರೆ. ಸೊ ಅದಾಗಿದ್ಮೇಲೆ ಆರ್ ಪರಾಗ್ ಈಸ್ ಗುಡ್ ಬ್ಯಾಟರ್, ಸೊ ಈಸ್ ಅನದರ್ ಸೇಫ್ ಪಿಕ್ ಫಾರ್ ಸ್ಮಾಲ್ ಲೀಗ್. ಆರ್ ಪರಾಗ್ನು ಇಟ್ಕೋಬಹುದು ಗೈಸ್, ಯಾಕಂತಂದ್ರೆ ರನ್ಸ್ ಮಾಡೋ ಚಾನ್ಸಸ್ ಐತಿ ಆರ್ ಪರಾಗು ಇವತ್ತು ನೋಡ್ಬೋದ. ಅದಾಗಿದ ತಕ್ಷಣ ನಿತೀಶ್ ರಾಣಾ ಇಸ್ ಅ ಡೀಸೆಂಟ್ ಬ್ಯಾಟರ್ ಅಂಡ್ ವಿಲ್ ಬ್ಯಾಟ್ ಅಗೇನ್ಸ್ಟ್ ಇಸ್ ಎಕ್ಸ್ ಟೀಮ್. ಡೀಸೆಂಟ್ ಆಪ್ಷನ್ ಗೈಸ್, ಓಕೆ ಗೈಸ್, ಬೇಕಾದ್ರೆ ಇಟ್ಕೋಬಹುದು. ಸ್ಮಾಲ್ ಲೀಗ್ನಾಗ ಟ್ರೈ ಮಾಡಕ್ ಹೋಗ್ಬೇಡ್ರಿ, ರಿಸ್ಕ್ ಬೇಕಾದ್ರೆ ತಗೊಂಡ್ ಮಾಡ್ತೀರಿ ಅಂದ್ರೆ ಮಾಡ್ರಿ. ಆದ್ರೆ ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡ್ಕೊರಿ ಗೈಸ್. ನಿತೀಶ್ ರಾಣಾನ ಕಾಂಬಿನೇಷನ್ ಮಾಡಿರ್ತೀವಿ ಒಂದು 10-15 ಟೀಮ್ನ. ಸೊ ಅದಾಗಿದ್ಮೇಲೆ ನಮ್ಮ ಏನ್ ನೋಡೋಣಪ್ಪ ಅಂತಂದ್ರೆ ಆಲ್ರೌಂಡರ್ ಸೆಕ್ಷನ್ನಾಗ ರಮದೀಪ್ ವಿಲ್ ಬ್ಯಾಟರ್ ಲೋ ಅವಾಯ್ಡ್ ಹಿಮ್. ರಮದೀಪ್ನ ಟ್ರೈ ಮಾಡಕ್ ಹೋಗ್ರಿ ಗೈಸ್. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟ್ ಮಾಡಕತ್ತಾನಂದ್ರೆ ಟ್ರೈ ಮಾಡ್ಕೊರಿ. ಆದ್ರೆ ರಮದೀಪ್ ಅಂತೂ ಮೋಸ್ಟ್ ಆಫ್ ದ ಟೈಮ್ ಲೋ ಆರ್ಡರ್ ಬ್ಯಾಟಿಂಗ್ ಮಾಡ್ತಾನೆ, ಬ್ಯಾಟಿಂಗ್ ಬರಂಗಿಲ್ಲ ಅವ್ರದ್ದು. ಇಫ್ ಡಬ್ಲ್ಯೂ ಅಸ್ರಂಗ ಪ್ಲೇಸ್ ಈ ಕ್ಯಾನ್ ಬಿ ಟ್ರಂಪ್ ಇನ್ ಎಸ್ ಲೀಗ್ ಸ್ಮಾಲ್ ಲೀಗ್. ಸೊ ಅಸ್ರಂಗನೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸಸ್ ಇದೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಹಳ ಸೆಕ್ಷನ್ಸ್ ನೋಡೋಣ. ನಮ್ಮ ವರುಣ್ ಚಕ್ರವರ್ತಿ ಈಸ್ ಅ ವಿಕೆಟ್ ಟೇಕರ್, ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್. ಚಕ್ರವರ್ತಿ ತಗೊಂತಾರೆ ಗೈಸ್. ಲಾಸ್ಟ್ ಮ್ಯಾಚ್ ನೋಡ್ಬೋದು, ಚಲೋ ಪರ್ಫಾರ್ಮೆನ್ಸ್ ಕೊಟ್ರೆ. ಸ್ಮಾಲ್ ಲೀಗ್ನಾಗ ಬಾಲರ್ ಸೆಕ್ಷನ್ನಾಗ ಬಿಟ್ಕೊಳಕ್ ಹೋಗ್ಬೇಡ್ರಿ, ನಮ್ ತಗೋಬಹುದು ನಮ್ ಇವ್ರನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೋ ಆರ್ಚರ್ ಅಂಡ್ ಫಾ ಅಂಡ್ ಆಸ್ ಅ Johnson were expensive in the last game, but they are good pacers and can make a comeback. Guys, ಚಲೋ ಅದಾರ ಅವರು. ಬೌಲರ್ಸ್ ಏನಷ್ಟು ಅಷ್ಟು ಲೋ ಲೆವೆಲ್ನಾಗಿಲ್ಲ, ಚಲೋ ಪರ್ಫಾರ್ಮ್ ಮಾಡ್ತಾರೆ ಗೈಸ್. ಅವ್ರು ಹಂಗೇನಿಲ್ಲ, ನನ್ಗೆ ಅನ್ಸೋ ಮಟ್ಟಿಗೆ ಕಮ್ ಬ್ಯಾಕ್ ಮಾಡ್ಬೋದು ಇವ್ರದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಬೌಲರ್ಸ್ನಾಗ ಟಿ ದೇಶಪಾಂಡೆ ಅಂಡ್ ಎಚ್ ರಾಣಾ ಆರ್ ಸೇಫ್ ವೈಲ್ ಬಾಲಿಂಗ್ ಫಸ್ಟ್. ನನ್ಗೆ ಅನ್ಸೋ ಮಟ್ಟಿಗೆ ಹರ್ಷಿತ್ ರಾಣಾ ಮತ್ತು ಟಿ ದೇಶಪಾಂಡೆ ಫಸ್ಟ್ ಇನ್ನಿಂಗ್ಸ್ನಾಗ ಚಲೋ ಪರ್ಫಾರ್ಮ್ ಮಾಡ್ತಾರೆ, ಚಲೋ ಸೇಫ್ ಅದಾರ ಅಂತ ನನಗೆ ಅನಿಸ್ತೈತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಸ್ ಶರ್ಮಾ ಕ್ಯಾನ್ ಬಿ ಟ್ರೈಡ್ ವೈಲ್ ಬಾಲಿಂಗ್ ಫಸ್ಟ್ ಇನ್ನಿಂಗ್ಸ್ನಾಗ ತಗೋರಿ ಗೈಸ್. ವಿಕೆಟ್ ತೆಗೋ ಚಾನ್ಸಸ್ ಭಾಳ ಅದಾವ, ಇಲ್ಲಾಂದ್ರೆ ಪ್ರೆಷರ್ ಮೂಮೆಂಟ್ನಾಗ ಸೆಕೆಂಡ್ ಇನ್ನಿಂಗ್ಸ್ನಾಗ ಭಾಳ ರನ್ಸ್ ಕೊಡೋ ಚಾನ್ಸಸ್ ಅದಾವ. ಅಂಡ್ ತೀಕ್ಷಣ ಕ್ಯಾನ್ ಬಿ ಟ್ರಂಪ್ ಇನ್ ಬೋತ್ ಇನ್ನಿಂಗ್ಸ್. ನಂಗೆ ಅನ್ಸೋ ಮಟ್ಟಿಗೆ ತೀಕ್ಷಣ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ. ನನಗೆ ಅನ್ಸೋ ಮಟ್ಟಿಗೆ ಫಸ್ಟ್ ಇನ್ನಿಂಗ್ಸ್ ಆಗಲಿ ಸೆಕೆಂಡ್ ಇನ್ನಿಂಗ್ಸ್ ಆಗಲಿ ವಿಕೆಟ್ ತಗೊಳ್ಳೋ ಚಾನ್ಸಸ್ ಭಾಳ ಅದಾವ ತೀಕ್ಷಣ. ಸೊ ಗೈಸ್, ನಾನು ಯಾರು ಟೆಲಿಗ್ರಾಮ್ನಾಗ ಜಾಯ್ನ್ ಆಗಿಲ್ಲ ಹೋಗಿ ಟೆಲಿಗ್ರಾಮ್ನಾಗ ಜಾಯ್ನ್ ಆಗ್ರಿ. ನಾನು ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಆಗ್ರಿ ಗೈಸ್. ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಾಗ ಬರ್ತಿರ್ತೈತಿ, ಟೆಲಿಗ್ರಾಮ್ದು ಹೋಗಿ ಜಾಯ್ನ್ ಆಗ್ರಿ. ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ ಗೈಸ್. ಯಾಕಂದ್ರೆ ನಾನು ಟೆಲಿಗ್ರಾಮ್ನಾಗ ಅಂತೂ ಲಾಸ್ಟ್ ಮೂಮೆಂಟ್ನಾಗ ಪ್ರೆಡಿಕ್ಷನ್ಸ್ ಕೊಡ್ತಿರ್ತೀನಿ, ನಿಮ್ಗೆ ಗೊತ್ತೈತಿ. ನಂದು ಏನೋ ಚೇಂಜ್ ಆದ್ರು, ಟೀಮ್ ಏನೋ ಚೇಂಜ್ ಆದ್ರು, ಸ್ಮಾಲ್ ಲೀಗ್ ಆಗಲಿ ಬಿಗ್ ಲೀಗ್ ಆಗಲಿ ಎಲ್ಲಾದ್ರೂ ನಾನು ಏನೋ ಚೇಂಜಸ್ ಮಾಡೋದಿದ್ರೆ ಟೆಲಿಗ್ರಾಮ್ನಾಗ ಮಾಡ್ತೀನಿ ಗೈಸ್. ಹೋಗಿ ಜಲ್ದಿ ಟೆಲಿಗ್ರಾಮ್ನಾಗ ಜಾಯ್ನ್ ಆಗ್ರಿ ಗೈಸ್. ಇವಾಗ ಬಂದ್ಬಿಟ್ಟು ನಾವು ನೋಡೋಣ ಮ್ಯಾಚ್ ಪ್ರಿಡಿಕ್ಷನ್ಸ್. ಫಸ್ಟ್ ಬಂದ್ಬಿಟ್ಟು ನನ್ನ ಫಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂತಂದ್ರೆ ಯಶಸ್ವಿ ಜೈಸ್ವಾಲ್ ಅಂಡ್ ಸಂಜು ಸ್ಯಾಮ್ಸನ್ ಪಕ್ಕ ಸ್ಕೋರ್ ಮಾಡ್ತಾರೆ ಗೈಸ್ ಇವತ್ತು. ಅದನ್ನ ಬಿಟ್ರೆ
ಎನ್ ರಾಣಾ ಅಂಡ್ ಆರ್ ಪರಾಗ್ ಎನಿವನ್ ಇಬ್ರು ಒಳಗೆ ಒಬ್ರ 30 ರನ್ ಅಂತೂ ಹೊಡೆದಿದ್ದಾರೆ ಗೈಸ್. ನನ್ನ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸುನಿಲ್ ನಾರಾಯಣ್ ಟು ಫ್ಲಾಪ್ ವಿತ್ ಬ್ಯಾಟ್ ಅಂಡ್ ಕ್ವಿಂಟಮ್ ಡಿಕಾಕ್ ಟು ಸ್ಕೋರ್ ರನ್ಸ್ ಫಾರ್ KKR ವಿತ್ ವೆಂಕಟೇಶ್ ಅಯ್ಯರ್. ಸುನಿಲ್ ನಾರಾಯಣ್ ಇವತ್ತು ಫ್ಲಾಪ್ ಆಗೋ ಚಾನ್ಸಸ್ ಭಾಳ ಇದೆ ಗೈಸ್. ಆಮೇಲೆ ಕ್ವಿಂಟಮ್ ಡಿಕಾಕ್ ಪಕ್ಕ ಸ್ಕೋರ್ ಮಾಡ್ತಾರೆ, ಅವನ ಸಪೋರ್ಟ್ಗೆ ವೆಂಕಟೇಶ್ ಅಯ್ಯರ್ ಮಾಡ್ತಾರೆ ಗೈಸ್. ಸೊ ನೆಕ್ಸ್ಟ್ ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಬೋತ್ ಎಸ್ ನಾರಾಯಣ್ ಅಂಡ್ ವಿ ಚಕ್ರವರ್ತಿ ಟು ಟೇಕ್ ವಿಕೆಟ್ಸ್ ಫಾರ್ KKR ದಾಗ ಸುನಿಲ್ ನಾರಾಯಣ ಬ್ಯಾಟಿಂಗ್ ನಾಗ ಫ್ಲಾಪ್ ಆಗಿ ವಿಕೆಟ್ಸ್ ತಗೊಂತಾನೆ ಗೈಸ್. ಸುನಿಲ್ ನಾರಾಯಣ ಚಕ್ರವರ್ತಿನೂ ವಿಕೆಟ್ ಟೇಕರ್ ಗೈಸ್ ಫಾರ್ KKR ಅಂಡ್ ಎಚ್ ರಾಣಾ ಹರ್ಷಿತ್ ರಾಣಾ ಟು ಟೇಕ್ ಮಿನಿಮಮ್ 2 ವಿಕೆಟ್ಸ್ ವೈಲ್ ಬಾಲಿಂಗ್ ಫಸ್ಟ್ ಮಾಡಿದ್ರೆ 2 ವಿಕೆಟ್ಸ್ ತಗೊಂತಾರೆ ಗೈಸ್ ಹರ್ಷಿತ್ ರಾಣಾ. ಸೊ ನೆಕ್ಸ್ಟ್ ನಂದು ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಎಂ ತೀಕ್ಷಾಣ ಟು ಟೇಕ್ ವಿಕೆಟ್ಸ್ ಫಾರ್ RR ಇನ್ ಬೋತ್ ಇನ್ನಿಂಗ್ಸ್ ಅಂಡ್ ಜೆ ಆರ್ಚರ್ and T Deshpande to take minimum 3 wickets while bowling first. M Tikshana ತಗೋಬಹುದು ಗೈಸ್. ನನಗೆ ಅನ್ಸೋಬಿಟ್ಟು ವಿಕೆಟ್ ತಗೊಂತಾರೆ ಫಾರ್ RR ಇನ್ ಬೋತ್ ಇನ್ನಿಂಗ್ಸ್. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ತಗೊಂತಾರೆ, ಸೆಕೆಂಡ್ ಬೌಲಿಂಗ್ ಮಾಡಿದ್ರು ತಗೊಂತಾರೆ ಗೈಸ್ ವಿಕೆಟ್. ಜೋಹರ್ ಸರ್ ಅಂಡ್ T Deshpande ಟು ಟೇಕ್ 3 ವಿಕೆಟ್ಸ್ ಮಿನಿಮಮ್, ಇಬ್ರು ಸೇರಿ 3 ವಿಕೆಟ್ಸ್ ತಗೊಂತಾರೆ ಗೈಸ್ ಬೌಲಿಂಗ್ ಫಸ್ಟ್ ಮಾಡ್ಬೇಕಾರೆ. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಲಾಸ್ಟ್ ಮ್ಯಾಚ್ ಯಾರಿಗೆ ಗೆಲ್ತಾರಪ್ಪ, RR ವರ್ಸಸ್ KKR ದಾಗ ಈ ಮ್ಯಾಚ್ ಗೆಲ್ಲೋದ KKR. ಸೊ ಗೈಸ್ ನನಗೆ ಅನ್ಸೋಬಿಟ್ಟು KKR ಗೆಲ್ತೈತಿ, ಯಾಕಂದ್ರೆ ಅವ್ರದ್ದು ಸ್ಟಾಟ್ಸ್ ಚೆನ್ನಾಗದಾವ ಈ ಗ್ರೌಂಡ್ನಾಗ, ಅವ್ರ ಮತ್ತೆ ಪರ್ಫಾರ್ಮೆನ್ಸು ಟೀಮು ಸ್ಟ್ರಾಂಗ್ ಐತಿ. ಸೊ ಗೆಲ್ತಾರೆ ಇಬ್ರು, ನನಗೆ ಅನ್ಸ್ಬಿಟ್ಟು KKR ಗೆಲ್ತೈತಿ ಗೈಸ್. ಸೊ ಗೈಸ್ ಅದಕ್ಕೆ ಹೇಳೋದು ನನ್ನ KKR ಗೆಲ್ತೈತೆ ಅಂತ ಹೇಳಿ. ಆದ್ರೂ ಇದ್ರಾಗ ಏನಾರ ಚೇಂಜಸ್ ಏನಾರ ಇರ್ತಾರೆ, ಟಾಸ್ ಆಗಿದ್ಮೇಲೆ ಏನಾರು ಚೇಂಜಸ್ ಬಂದ್ರೆ ನಾನು ಟೆಲಿಗ್ರಾಮ್ನಾಗ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಯಾರ್ಯಾರು ಜಲ್ದಿ ಹೋಗ್ರಿ, ಯಾರ್ಯಾರು ಟೆಲಿಗ್ರಾಮ್ನಾಗ ಜಾಯ್ನ್ ಆಗಿಲ್ಲ ಜಲ್ದಿ ಹೋಗ್ರಿ, ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತಿ, ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಅದಾಗಿದ್ಮೇಲೆ ನನ್ನ ಇನ್ಸ್ಟಾಗ್ರಾಮ್ನಾಗ ಯಾರು ಫಾಲೋ ಮಾಡಿಲ್ಲ, ಗಿರೀಶ್ ಟಾರ್ಬಾಯ್ ಅಂತ ಇನ್ಸ್ಟಾಗ್ರಾಮ್ ಐತಿ, ಫಾಲೋ ಮಾಡ್ರಿ. ಆಮೇಲೆ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಗೈಸ್, ನೀವು ಬಂದು ನೋಡಿ ಹೊಂಟಿರಿ ವಿಡಿಯೋಸ್, ಸಬ್ಸ್ಕ್ರೈಬ್ ಮಾಡ್ರಿ. ಭಾಳ ಹುರುಪ್ ಬರ್ತೈತಿ, ಇನ್ನೂ ಪ್ರೆಡಿಕ್ಷನ್ಸ್ ಕೊಡಕ್ಕೆ ಭಾಳ ಸ್ವಲ್ಪ ಜೋಶ್ ಬರ್ತೈತಿ, ಇನ್ನೂ ವಿಡಿಯೋಸ್ ಮಾಡಕ್ಕೆ. ನಿಮ್ಗೆ ನನ್ನ ನಾಲೆಜ್ ತೆಗೆದು ಎಷ್ಟು ರಿಸರ್ಚ್ ಮಾಡಿ ನಾವೆಲ್ಲ ತೆಗೆದಿರ್ತೀವಿ ಗೈಸ್, ಎಲ್ಲ ಅಷ್ಟು ರಿಸರ್ಚ್ ಮಾಡಿ ನಾಲೆಜ್ ನಿಮ್ಗೆ ನಾ ಕೊಡಕ್ಕೆ ನನಗೆ ಇನ್ನೂ ಮನ್ಸು ಬರ್ತೈತಿ. ಸೊ ಸಬ್ಸ್ಕ್ರೈಬ್ ಮಾಡ್ರಿ, ಯೂಟ್ಯೂಬ್ನಾಗ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಸೊ ಗೈಸ್ ಟಾಟಾ, ಬಾಯ್ ಬಾಯ್.